ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ನಿಜವಾಗ್ಲೂ ತುಂಬಾ ಪೀಸ್ಫುಲ್ ವಾತಾವರಣ ಅಂತ ನೋಡಬಹುದು. ನಮಸ್ಕಾರ ಸ್ನೇಹಿತರೆ, ಇವತ್ತು BMTC ಇಂದ ಶುರುವಾಗಿರುವಂತಹ ಇಶಾ ಫೌಂಡೇಶನ್ ಮತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಈ ಒಂದು ಟ್ರಿಪ್ಗೆ ಬಂದಿದ್ದೀನಿ. ಬನ್ನಿ ಮೇಡಮ್ ಬನ್ನಿ. ಆಗುತ್ತೆ ಇನ್ನೊಂದು ಬಸ್ ಎಲ್ಲರೂ ನಿಂತ್ಕೊಳ್ಳಿ ಒಂದ್ಸರಿ. Hold me close till I get up. Time is barely on our side. ಈ ಒಂದು ಘಾಟಿ ಇಶಾ ಫೌಂಡೇಶನ್ ಟೂರ್ ಪ್ಯಾಕೇಜ್ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಇದು ಈಗಾಗಲೇ ನಾವು BMTC ಇಂದ ಘಾಟಿ ಸುಬ್ರಹ್ಮಣ್ಯ ಈಶಾ ಫೌಂಡೇಶನ್ಗೆ ಒಂದು ಬಸ್ ಟೂರ್ ಪ್ಯಾಕೇಜ್ ಮಾಡಿದ್ವಿ. ಅದು 11 ಗಂಟೆಯಿಂದ ರಾತ್ರಿ 9 ಗಂಟೆ ಆಗ್ತಾ ಇತ್ತು. ನಂತರದಲ್ಲಿ ನಮಗೆ ಈ ತರ ಘಾಟಿ ಸುಬ್ರಹ್ಮಣ್ಯಕ್ಕೆ ಮತ್ತೆ ಈಶಾ ಫೌಂಡೇಶನ್ಗೆ ಡೇ ಟೈಮಲ್ಲೂ ನೋಡಬೇಕು ಅಂತ ಒಂದು ಡಿಮ್ಯಾಂಡ್ ಬಂತು. ಈ ಹಿನ್ನೆಲೆಯಲ್ಲಿ ನಾವು ಇದನ್ನ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಮೊದಲನೇದಾಗಿ ಇದು ಘಾಟಿ ಸುಬ್ರಹ್ಮಣ್ಯ ಹೋಗುತ್ತೆ, ಅಲ್ಲಿ ಸ್ಪೆಷಲ್ ದರ್ಶನಕ್ಕೂ ಅರೇಂಜ್ ಮಾಡಿದೀವಿ. ನಂತರದಲ್ಲಿ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ, ಜ್ಞಾನತೀರ್ಥಲಿಂಗ, ಮತ್ತೆ ದಕ್ಷಿಣ ಕಾಶಿ ಪಂಚನದಿ, ಮತ್ತೆ ಕಲ್ಯಾಣಿ, ನಂತರ ಈಶಾ ಫೌಂಡೇಶನ್ ಮುಗಿಸಿ ಇಲ್ಲಿ ಸಂಜೆ ಜಲ್ದಿ ಬರಂಗೆ ಅರೇಂಜ್ ಮಾಡಿದ್ವಿ. ಇದು ಮುಖ್ಯವಾಗಿ ಏನಂದ್ರೆ, ಈಗ ಹೊರಗಡೆಯಿಂದ ಬರ್ತಾರೆ, ಅವರಿಗೆ ನೈಟ್ ಲೇಟ್ ಆಗುತ್ತೆ. 9-10 ಗಂಟೆ ಆದ್ಮೇಲೆ ನಂತರದಲ್ಲಿ ಮನೆಗೆ ಹೋಗಕ್ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಊರಿಗೆ ಹೋಗಕ್ ಪ್ರಾಬ್ಲಮ್ ಆಗ್ಬೋದು. ಆತರ ಆಗ್ದಂಗೆ ಸಂಜೆನೆ ಮುಗಿಸಿ ಅವ್ರ ಮನೆಗಳಿಗೆ ನೈಟ್ ಒಳಗಡೆ ಜಲ್ದಿ 10 ಗಂಟೆ ಒಳಗೆ ಮನೆಗೆ ಹೋಗ್ಬೋದು. ಆಮೇಲೆ ಇದರಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ಇನ್ನ ಹೆಚ್ಚಿಗೆ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ನಮ್ಮ ಉದ್ದೇಶ ಏನಂದ್ರೆ, ಪ್ರತಿಯೊಬ್ರು ಬೆಂಗಳೂರಿನಲ್ಲಿ ಸುತ್ತಮುತ್ತ ಏನಿದೆ ಆ ದೇವಸ್ಥಾನಗಳೆಲ್ಲ ಪ್ರತಿಯೊಬ್ಬರಿಗೂ ದರ್ಶನ ಮಾಡಕ್ಕೆ ಅನುಕೂಲ ಆಗಕ್ಕೆ ನಾವು ಒಂದು ಈ ಪ್ಯಾಕೇಜ್ ನ ಮಾಡಿದೀವಿ. ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ. ಮುಂದೆ ಇನ್ನೂ ಹೆಚ್ಚಿನ ಇನ್ನ ನಾವು ಬೆಂಗಳೂರಿನ ಹಲವು ದೇವಸ್ಥಾನ, ಫೇಮಸ್ ದೇವಸ್ಥಾನಗಳು ಇದೆ. ಈಗಾಗಲೇ ದಿವ್ಯ ದರ್ಶನ ಮಾಡಿದೀವಿ. ಅದರಲ್ಲಿ ಸುಮಾರು 10 ಪ್ಲೇಸಸ್ ಕವರ್ ಮಾಡಿದೀವಿ. ಇದಾದ ನಂತರ ಇನ್ನ ಒಂದು 3 ಪ್ಯಾಕೇಜ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಇನ್ನ 1-2 ತಿಂಗಳಲ್ಲಿ ಇನ್ನ 4 ಪ್ಯಾಕೇಜ್ ತನಕ ನಾವು ಟೂರ್ ಪ್ಯಾಕೇಜ್ ಮಾಡ್ತೀವಿ. ನಮ್ಮ BMTC ಬಸ್ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. BMTC ಒಲೋ ಬಸ್ಸು ತುಂಬಾ ಚೆನ್ನಾಗಿದೆ. ತುಂಬ ಸುಸಜ್ಜಿತ ಸೀಟಿನ ವ್ಯವಸ್ಥೆಗಳು ಚೆನ್ನಾಗಿದೆ, ತುಂಬ ಕಂಫರ್ಟ್ ಆಗಿದೆ, ತುಂಬ ಕುಷನ್ ಇದೆ ಸೀಟಲ್ಲಿ. ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಜನಕ್ಕೆ ಹೆಚ್ಚು ಮಾಹಿತಿ ಇಲ್ದಿರೋದ್ರ ಕಾರಣ ಈ ಬಸ್ನಲ್ಲಿ ಕಮ್ಮಿ ಜನ ಬುಕ್ ಮಾಡಿದರು. ದೊಡ್ಡಬಳ್ಳಾಪುರ ನಮ್ಮ BMTC ಬಸ್ಸಿನ ನಿರ್ವಾಹಕರು ದೇವಸ್ಥಾನದ ಬಗ್ಗೆ ಬಸ್ಸಿನಲ್ಲಿ ಕೂಡ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ.
ಮೊದಲನೇದಾಗಿ ಯಾವ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಸ್ತಾರೆ, ನಂತರದಲ್ಲಿ ಯಾವ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಸ್ತಾರೆ, ಮತ್ತು ಲಂಚ್ ಬ್ರೇಕ್ಗೆ ಎಲ್ಲಿ ನಿಲ್ಲಿಸ್ತಾರೆ, ಅಂದರೆ ಊಟದ ವ್ಯವಸ್ಥೆ ಎಲ್ಲಿರುತ್ತೆ, ಎಲ್ಲಿ ಅವರು ಊಟದ ವ್ಯವಸ್ಥೆ ನಿಲ್ಲಿಸ್ತಾರೆ, ಫೈನಲ್ ಆಗಿ ಈ ಪ್ಯಾಕೇಜ್ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದು ಎಲ್ಲದನ್ನು ಕೂಡ ಅವರು ವಿವರಣೆ ಕೊಡ್ತಾರೆ. ಈ ಪ್ಯಾಕೇಜ್ ಪ್ರೈಸ್ನಲ್ಲಿ ಫುಡ್ಡು ಇನ್ಕ್ಲೂಡ್ ಆಗಿರಲ್ಲ, ಓನ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಬಿಡ್ತೀವಿ, ಅದಾದ್ಮೇಲೆ ಲಾಸ್ಟ್ ಈಶಾ ಹೋಗ್ತೀವಿ. ಈಶಾ ನೋಡ್ಕೊಂಡು ರಿಟರ್ನ್ ಬರ್ತೀವಿ. ಇದು 5 ವರ್ಷ ಇರೋದಿಲ್ಲ, ಇದು ಬೇಗ ಬರ್ತೀವಿ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಈ ಪ್ಯಾಕೇಜ್ನಲ್ಲಿ ಲೇಸರ್ ಶೋ ಇರೋದಿಲ್ಲ. ಮೊದಲನೇದಾಗಿ ಶ್ರೀ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ. ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಬೋದು. ರಾಮ ಮತ್ತು ಹನುಮನ ಅಪ್ಪುಗೆಯ ಒಂದು ನೋಟನ ನೋಡ್ಬೋದು ಸ್ನೇಹಿತರೆ. ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಪಾಸಿಟಿವ್ ವೈಬ್ಸ್ ಕೂಡ ನಮಗೆ ಈ ದೇವಸ್ಥಾನದಲ್ಲಿ ಖಂಡಿತ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತು BMTCಯಿಂದ ಶುರುವಾಗಿರುವಂಥ ಇಶಾ ಫೌಂಡೇಶನ್ ಮತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಈ ಒಂದು ಟ್ರಿಪ್ಗೆ ಬಂದಿದ್ದೀನಿ. ಈ ಟ್ರಿಪ್ಪಲ್ಲಿ ಮೊದಲನೆಯದು ದೇವಸ್ಥಾನ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಈ ದೇವಸ್ಥಾನದ ವಿಶೇಷತೆ ಏನು ಮತ್ತು ಈ ದೇವಸ್ಥಾನ ಹೇಗಿದೆ ಅನ್ನೋದನ್ನು ನೋಡೋಣ. ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ, ತುಂಬಾ ಪ್ರಶಾಂತವಾಗಿದೆ. ಪ್ರಶಾಂತವಾದ ವಾತಾವರಣ ನಾವಿಲ್ಲಿ ನೋಡ್ಬೋದು. ದೇವರ ದರ್ಶನಕ್ಕೆ ಸಾಲಿನಲ್ಲಿ ನಿಂತಿದ್ವಿ ಸ್ನೇಹಿತರೆ. ಇವತ್ತು ಶನಿವಾರ ಆಗಿರೋದ್ರಿಂದ ಹೆಚ್ಚು ಜನಸಂದಣಿ ಇತ್ತು ಮತ್ತು ಈ ದೇವಸ್ಥಾನದಲ್ಲಿ ಎಂದಿನಂತೆ ಪ್ರತಿದಿನವೂ ಕೂಡ ಇದೇ ರೀತಿಯಾದ ಜನಸಂದಣಿ ಇರುತ್ತೆ ಎಂದು ಅಲ್ಲಿನ ಸ್ಥಳೀಯರು ನಮಗೆ ತಿಳಿಸ್ಕೊಟ್ರು. ಈ ದೇವಸ್ಥಾನದಲ್ಲಿ ಅರ್ಚಕರು ಇರೋದಿಲ್ಲ. ನಾವೇ ಗರ್ಭಗುಡಿ ಒಳಗೆ ಹೋಗಿ ದೇವರ ಪಾದಗಳಿಗೆ ನಮಸ್ಕರಿಸಿ ಹೋಗಿ ದೇವರ ದರ್ಶನವನ್ನು ಪಡೆದು ಬರ್ಬೋದು. ದೇವರಿಗೆ ನೆಲದಾಂಜನೇಯ ಸ್ವಾಮಿ ಎಂದು ಹೇಗೆ ಹೆಸರು ಬಂತು ಅಂತ ನಮಗೆ ತಿಳಿಸ್ಕೊಡೋದಕ್ಕೆ ಒಬ್ಬರು ಇದ್ದಾರೆ, ಕೇಳೋಣ ಬನ್ನಿ ಸ್ನೇಹಿತರೆ. ಸ್ವಾಮಿ ಇಲ್ಲೇ ಇತ್ತು, ದೇವಸ್ಥಾನ ರೂಪದಲ್ಲೇ ಹಾಗೆ ಇತ್ತು, ಕೆಳಗಡೆ ದೇವರು ಹಾಗೆ ಇತ್ತು. ಅವಾಗ ಇಲ್ಲಿ ನೆಲದಲ್ಲಿ ಸಿಕ್ಕಿರೋದಕ್ಕೆ ನೆಲದಾಂಜನೇಯ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಇದಕ್ಕೆ ಯಾವುದೇ ಒಂದು ಪುರೋಹಿತರಾಗಲಿ ಅರ್ಚಕರಾಗಲಿ ಏನೂ ಇಲ್ಲ, ನಾವೇ ಹೋಗಿ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಮಾಡೋದು. ಬಹುಶಃ ಎಲ್ಲ ಯಾವುದೇ ದೇವಸ್ಥಾನಗಳಲ್ಲಿ ಗರ್ಭಗುಡಿಗಳು ಯಾರು ಬೇಕಿಲ್ಲ. ಆದರೆ ಈ ದೇವಸ್ಥಾನದ ವಿಶೇಷತೆ ಅಂದರೆ ಆಂಜನೇಯನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ಒಂದು ವಿಶೇಷತೆ. ಅದು ಏನೇ ಒಂದು ಬೈಕ್ ಈಡೇರುತ್ತೆ. ಬಹಳ ಶಕ್ತಿಶೀಲವಾದ ಒಂದು ದೇವರು ಅಂತ ಹೇಳ್ಬೋದು. ಇವೇನ ಅನ್ಕೊಂಡ್ರೆ 100% ಹಾಗೆ ಆಗ್ತದೆ. ನಮ್ಮ ದೊಡ್ಡಬಳ್ಳಾಪುರ ಜನತೆಗೆ ನೆಲದಾಂಜನೇಯ ನೋಡದೇ ಇರೋರು ಯಾರು ಇಲ್ಲ, ಅಷ್ಟು ಪ್ರಖ್ಯಾತವಾಗಿದೆ. ಆದರೆ ಹೊರಗಿನವ್ರಿಗೆ ಗೊತ್ತಿರಲ್ಲ. ಅವ್ರು ಬಂದು ನೋಡಿದಾಗ ಇದು ಪ್ರಖ್ಯಾತತೆ ಗೊತ್ತಿರ್ತದೆ. ಇದನ್ನ ತುಂಬಾನೇ ಒಂದು ಇದು ಮಾಡಿದ್ವಿ. ಸಾಮಾನ್ಯ ಏನಂತೆ, ಇದಕ್ಕೆ ಏನಂದ್ರೆ ಎಲ್ಲ ಪಂಚವೃಕ್ಷಗಳು ಇದಾವೆ, ಎಲ್ಲಾ ವೃಕ್ಷಗಳು ಇದಾವೆ. ಹೆಚ್ಚು ಬಿಲ್ಪತ್ರ ಮರ ಇದೆ, ಅರಳಿ ಮರ ಇದೆ, ಬೇವಿನ ಮರ ಇದೆ, ಔದಂಬರ ಮರ ಇದೆ, ಶಮಿ ವೃಕ್ಷ ಇದೆ, ಆಮೇಲೆ ಪಾಲಾಶ ಮರ ಅಂತ ಇದೆ. ಈ ಒಂದು ವೃಕ್ಷಗಳು ಎಲ್ಲ ಪೂರ್ತಿ ಇದರೊಳಗಿದ್ದಾವೆ. ಆಮೇಲೆ ಸಾಮಾನ್ಯ ಒಂದು ದೇವಸ್ಥಾನದಲ್ಲಿ ಒಂದೇ ಅಶ್ವತ್ಥ ಕಟ್ಟೆ ಇರುತ್ತೆ. ಸಾಮಾನ್ಯವಾಗಿ ಇಲ್ಲಿ 2 ಅಶ್ವತ್ಥ ಕಟ್ಟೆ ಇದೆ. ಒಂದು ಗಣೇಶನ ಒಂದು ಅಶ್ವತ್ಥ ಕಟ್ಟೆ ಇದೆ, ಇಲ್ಲಿ ಒಂದು ಹಾಗೆ ಅಶ್ವತ್ಥ ಕಟ್ಟೆ ಇದೆ. ಆಮೇಲೆ ಈ ರೀಸೆಂಟ್ ಆಗಿ ಒಂದು ಕಲ್ಲಿನ ಗದೆನ ಸ್ಥಾಪನೆ ಮಾಡಿದ್ವಿ. ಒಂದು 2 ವರ್ಷ ಆಯ್ತು. ಆ ಕಲ್ಲಿನ ಗದೆನ ವೀಕ್ಷಣೆ ಮಾಡೋಣ. ಆಮೇಲೆ ಆ ಕಲ್ಲಿನ ಗದೆ ಪಕ್ಕದಲ್ಲಿ ಒಂದು ಬಸರಿ ವೃಕ್ಷ ಅಂತ ಇದೆ. ಏನಿದು ಬಸರಿ ವೃಕ್ಷ ಅಂತಂದಕ್ಕೆ ಒಂದು ವಿಶೇಷತೆ ಅಂದ್ರೆ ಮಕ್ಕಳು ಆಗದೆ ಇರೋರಿಗೆ, ಆಮೇಲೆ ಏನಾದ್ರು ಒಂದು ಬೈಕೆ ಅವ್ರದ್ದೇನೋ ಏನಾದ್ರು ಅಶ್ವತ್ಥಕಟ್ಟೆ ಸುತ್ತಿದೆ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಬಸರಿ ವೃಕ್ಷ ಅಂತ ಇದೆ. ಅದು ಅಷ್ಟೇ, ಒಂದು ವಾರ ಪೂಜೆ ಮಾಡಿದಾಗ ಖಂಡಿತವಾಗಿ ಗರ್ಭಧಾರಣೆ ಆಗಿ ಮಾಡ್ತಾರೆ. ಆ ಬಸರಿ ವೃಕ್ಷ ಹೇಗೆ ಅಂದ್ರೆ ಆ ಬೇರುಗಳೆಲ್ಲ ಬಿಟ್ಟಿರೋದು ನೀವೇ ನೋಡಬಹುದು. ವಂಶ ಹೆಂಗೆ ಅಭಿವೃದ್ಧಿ ಆಗುತ್ತೋ ಅದೇ ರೀತಿ ಆ ಬೇರುಗಳು ಬಿಟ್ಟಿದೆ. ಅದೇ ವೃಕ್ಷ
ಅದೇ ಬಸರಿ ವೃಕ್ಷ ಅಂತ ಇದೆ, ಅದನ್ನ ನಾನು ತೋರಿಸ್ತೀನಿ. ಈಗ ಎಲ್ಲ ಒಂದು ಈಗ ನಾವು ಶ್ರೀ ಆಂಜನೇಯ ಸ್ವಾಮಿಯ ಗದೆ ಮತ್ತು ಬಸರಿ ವೃಕ್ಷವನ್ನು ನೋಡೋಕ್ಕೆ ಹೋಗೋಣ ಸ್ನೇಹಿತರೆ. ಅವರು ಆ ಬಸರಿ ವೃಕ್ಷ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಗದೆ ಎಲ್ಲಿದೆ ಅನ್ನೋದನ್ನು ಸ್ಥಾಪನೆ ಮಾಡಿರುವಂಥ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಸ್ನೇಹಿತರೆ, ಇದು ಅಶ್ವತ್ಥಕಟ್ಟೆ. ನೋಡಿ ಸ್ನೇಹಿತರೆ, ಅವರು ಈಗ ತಾನೇ ನಮಗೆ ತಿಳಿಸಿಕೊಟ್ಟಂತಹ ಆಂಜನೇಯ ಸ್ವಾಮಿಯ ಗದೆಯನ್ನು ನಾವಿಲ್ಲಿ ನೋಡ್ಬೋದು. ಎಲ್ಲ ಒಂದು ಸುತ್ತು ಹಾಕಿ ಬರ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಗದೆಯನ್ನು ಸಂಪೂರ್ಣವಾಗಿ ನಾವು ಇಲ್ಲಿ ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಸಮಯದ ಹಿಂದೆ ಅವರು ತಿಳಿಸಿಕೊಟ್ಟಂತಹ ಮಾಹಿತಿ ಬಸರಿ ವೃಕ್ಷ ಇದೆ. ಆ ಬಸರಿ ವೃಕ್ಷ ಅಂತ ನಮಗೆ ತೋರಿಸ್ತಾ ಇದ್ದಾರೆ. ಈ ಒಂದು ವೃಕ್ಷನ ನಾವು ನೋಡ್ಬೋದು. ವೃಕ್ಷ ಅಂದರೆ ಮರ. ಕೆಲವೊಬ್ಬರಿಗೆ ವೃಕ್ಷ ಅನ್ನುವಂಥ ಪದಗಳು ಗೊತ್ತಿಲ್ಲದೆ ಇರೋ ಕಾರಣ ಮರ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಮರ, ಟ್ರೀ ಅಂದರೆ ಇಂಗ್ಲೀಷ್ ಪದ, ಆಂಗ್ಲ ಪದಗಳ ಸ್ನೇಹಿತರೆ. ಈಗ ದೇವರ ಪ್ರಸಾದ ತೆಗೆದುಕೊಳ್ಳೋಕ್ಕೆ ಹೋಗೋಣ ಸ್ನೇಹಿತರೆ. ಈಗ ದೇವರ ಪ್ರಸಾದ ತಗೊಂಬರೋಕ್ಕೆ ಹೋದ್ರು. ಅದಕ್ಕಿಂತ ಮುಂಚೆ ನಮಗೆ ಇನ್ನೊಂದು ಅಶ್ವತ್ಥಕಟ್ಟೆ ಇರುವಂಥ ಜಾಗನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಟೆಕ್ನಿಕಲ್ ಎರರಿಂದ ಇವರು ಹೇಳಿರುವಂಥ ಕೆಲವೊಂದು ವಿವರಣೆಗಳು ರೆಕಾರ್ಡ್ ಆಗಿರುವುದಿಲ್ಲ. ಇದೊಂದು ಅಶ್ವತ್ಥಕಟ್ಟೆ ಬಗ್ಗೆ ನಮ್ಗೆ ಹೇಳಿದ್ರು. ಈ ಒಂದು ಏನಿದೆ ಇದರ ಬಗ್ಗೆ ಕೂಡ ನಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರು. ಇದು ಅವರು ಹೇಳಿರುವಂತಹ ವಾಯ್ಸು ರೆಕಾರ್ಡ್ ಆಗಿಲ್ಲ. ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ಸ್ನೇಹಿತರೆ. ನಾನು ಕೂಡ ಲೈನ್ನಲ್ಲಿ ನಿಂತ್ಕೊಂಡು ದೇವರ ಪ್ರಸಾದನ ಪಡ್ಕೊಂಡೆ. ದೇವರ ಪ್ರಸಾದ ತುಂಬಾ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ದೇವಾಲಯನ ಒಂದು ಸುತ್ತು ನೋಡೋಣ ಸ್ನೇಹಿತರೆ. ಇದೇ ಶ್ರೀ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ಗರುಡಗಂಬ. ಪುರಾಣ ಕಾಲದಿಂದಲೂ ಕೂಡ ಗರುಡಗಂಬ ತುಂಬಾ ಫೇಮಸ್ಸು. ನಾವು ಇವಾಗ ಬರ್ತಾ ಇರೋಂಥ ಸ್ಥಳ, ಎರಡನೇ ಸ್ಥಳ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಘಾಟಿ ಸುಬ್ರಹ್ಮಣ್ಯ ಎರಡನೇ ದೇವಸ್ಥಾನ. ಮೊದಲನೇ ದೇವಸ್ಥಾನ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ದೇವ್ರ ದರ್ಶನಕ್ಕೆ ಹೋಗಲ್ಲಿ ನಿಂತಿದ್ದೀನಿ. ಇದೇ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ನಾವಿಲ್ಲಿ ನೋಡ್ಬೋದು, ಇದು ಪುರಾಣ ಪ್ರಸಿದ್ಧ
ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ತುಂಬಾ ಪವರ್ಫುಲ್ಲು. ಪ್ರತಿ ದಿನ ಈ ದೇವಸ್ಥಾನದಲ್ಲಿ ಹೆಚ್ಚು ಜನಸಂದಣಿಯಿಂದ ಕೂಡಿರುತ್ತೆ. ನೋಡ್ಬೋದು ಸ್ನೇಹಿತರೆ, ನಾವಿಲ್ಲಿ ದೇವರ ಪ್ರಸಾದ ತಗೊಳ್ಳೋಣ ಅಂತ ದೇವಸ್ಥಾನದ ಭೋಜನ ಶಾಲೆಗೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ದೇವರ ಪ್ರಸಾದ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನಮ್ಮ BMTC ಚಾಲಕರು, ನಿರ್ವಾಹಕರು ನಮಗೆ ದೇವರ ಪ್ರಸಾದ ತೆಗೆದುಕೊಳ್ಳೋದಕ್ಕೂ ಕೂಡ ನಮಗೆ ಸಮಯಾವಕಾಶ ಕೊಟ್ಟಿದ್ದರು. ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ದೇವಸ್ಥಾನದ ಮುಂಭಾಗ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಗೋಪುರ ನೋಡ್ಬೋದು. ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ದೇವರ ದರ್ಶನ ಮುಗಿದ್ಮೇಲೆ ಮುಂದಿನ ದೇವಸ್ಥಾನಕ್ಕೆ ನಾವು BMTC ಓಲೋ ಬಸ್ನಲ್ಲಿ ಹೊರಡ್ತಾ ಇದ್ದೀವಿ. ಬನ್ನಿ ಮುಂದಿನ ದೇವಸ್ಥಾನಕ್ಕೆ ಹೊರಡೋಣ ಸ್ನೇಹಿತರೆ. ಇವಾಗ ಜ್ಞಾನತೀರ್ಥ ಲಿಂಗ ಅನ್ನೋ ದೇವಸ್ಥಾನದ ಕಡೆಗೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಸೀನರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಇಲ್ಲಿ ನೋಡ್ಬೋದು. ಜ್ಞಾನತೀರ್ಥ ಲಿಂಗ ನೋಡ್ಬೋದು ಸ್ನೇಹಿತರೆ. ಅನ್ನಸಂತರ್ಪಣೆ ನಡೀತಾ ಇದೆ ಇಲ್ಲಿ. BMTCಯಿಂದ ಶುರುವಾಗಿರೋಂಥ ಈ ಇಶಾ ಫೌಂಡೇಶನ್ ಮತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಟ್ರಿಪ್ನಲ್ಲಿ ಇದು 3ನೇ ದೇವಸ್ಥಾನ. ಇದು ಜ್ಞಾನತೀರ್ಥ ಲಿಂಗ ಅಂತ. ಈ ಜ್ಞಾನತೀರ್ಥ ಲಿಂಗಕ್ಕೆ ನಾವು ಬಂದು ನಮ್ಮ ಕೈಯಾರೆ ನಾವೇ ಅಭಿಷೇಕ ಕೂಡ ಮಾಡ್ಬೋದು. ಇದು ಗೋವಿಂದ ತೀರ್ಥ ಸ್ವಾಮಿಗಳು ಅಂತ. ಆಲ್ರೆಡಿ ಅವರು IIT ಬಾಂಬೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಆಮೇಲೆ ಬಾಂಬೆಯಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಇಲ್ಲಿ ಶಾಲೆಗೆ ಬಂದು ಅನೇಕ ವರ್ಷಗಳ ಕಾಲ ಇಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆಲ್ಲ ಪಾಠವನ್ನು ಅಭ್ಯಾಸಿಸಿ ತದನಂತರ ಅವರು ದೀಕ್ಷೆಯನ್ನು ಪಡೆದಂಥವರಾಗಿ ಇಲ್ಲಿ ಈ ಬೆಟ್ಟದ ಮೇಲೆ ತಪಸ್ಸು ಮಾಡಿ ಜ್ಞಾನದೀಕ್ಷರಾಗಿ ಆ ಕಡೆ ಒಂದು ಪಂಚವಟಿ ಅಂತ ಆಶ್ರಮ ಮಾಡಿದರು. ಆ ಆಶ್ರಮದಲ್ಲಿ ಕುಳಿತು ಅವರು ಸದಾ ಈ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಭಕ್ತಿ ಕಡೆ ಭಗವಂತನೆಡೆಗೆ ಒಳ್ಳೆಯ ಮಾರ್ಗವನ್ನು ಕೊಡೋಕೆ ಅನೇಕ ಮಾರ್ಗಗಳನ್ನು ಕೊಟ್ಟರು. ಅವರೇ ಇಲ್ಲಿ ಸೇವಾದೇವ ಆಶ್ರಮ ಅಂತ, ಅಂದರೆ ಸೇವೆ ಮಾಡು ದೇವರಂಥ ಮನುಷ್ಯನಾಗು ಅಂಥೇಳಿ ಸೇವಾದೇವ ಅಂತ ಆಶ್ರಮ ಮಾಡಿದರು. ಅವರು ತೋರಿಸಿಕೊಟ್ಟಂಥ ಒಂದು ಇದರಿಂದನೇ ಇಲ್ಲಿ ಒಂದು ಪಂಚವಟಿ ಅಂತ ಆಶ್ರಮ ಅಂತ ಸೇವಾದೇವ ಆಶ್ರಮ ಆಯಿತು. ಇಲ್ಲಿ ದಿನನಿತ್ಯದ ಅನ್ನ ಸಂತರ್ಪಣೆ ಆಗ್ತಾಯಿದೆ. ಇಲ್ಲಿ ಶಿವನ ಕೃಪೆಯಿಂದ ಆ ಬೆಟ್ಟದಲ್ಲಿ ಅವ್ರು ಹೇಳಿದಂತೆ ನೀರು ಎಲ್ಲಿಂದನೋ ಪ್ರವಹಿಸಿ ಬಂತದ್ದು. ಆದ್ದರಿಂದನೂ ಇಲ್ಲಿ ಭಕ್ತಾದಿಗಳು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬೇಕು ಅಂತ ನಿರ್ಣಯ ಮಾಡಿ ನಮ್ಮ ಪೂಜ್ಯ ಅರುಣಗುರು ಸ್ವಾಮಿಗಳವರು ಇಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಈಗ ಪ್ರತಿದಿನ ಇಲ್ಲಿ ತನ್ನಷ್ಟಕ್ಕೆ ತಾನೇ ಅದು ನೀರು ಎಲ್ಲೋ ಬೆಟ್ಟದಿಂದ ಬರ್ತಾ ಇದೆ, ಆಯಿತಾ. ಅಲ್ಲಿ ಇಲ್ಲಿ ಯಾವುದೇ ಒಂದು ಭಕ್ತಾದಿಗಳಿಗೆಲ್ಲ ಓಪನ್ ಶಿವಲಿಂಗ ಆಗಿರೋದ್ರಿಂದ ದಾರಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ಜನಗಳಿಗೂ ಒಂದು ಭಕ್ತಿಧಾಮ ಆಗಿದೆ. ಅದರಿಂದ ಎಲ್ಲ ತುಂಬ ಖುಷಿಯಾಗಿ ಅನ್ನ ಸಂತರ್ಪಣೆಯೊಂದಿಗೆ ಭಗವಂತನ ಒಂದು ಧ್ಯಾನವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಎಲ್ಲ ಹೋಗ್ತಾ ಇದ್ದಾರೆ. ತಮ್ಮ ಚಾನಲ್ಗೆ ನಾನು ತುಂಬ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ
ಗೋಪಾಲ ತೀರ್ಥರು ತಪಸ್ಸು ಮಾಡಿರುವಂಥ ಜಾಗಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈಗ ಮುಂದಿನ ದೇವಸ್ಥಾನ ಸ್ಕಂದಗಿರಿ ಪಾಪಾಗ್ನಿ ಮಠಕ್ಕೆ ಹೊರಡ್ತಾ ಇದೀವಿ ಸ್ನೇಹಿತರೆ. ಸ್ನೇಹಿತರೆ, ಇದೇ ದಕ್ಷಿಣ ಕಾಶಿ ಸ್ಕಂದಗಿರಿ ಪಾಪಾಗ್ನಿ ಮಠ. ಇದು 4ನೇ ದೇವಸ್ಥಾನ, ಶ್ರೀ 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 ದಕ್ಷಿಣ ಕಾಶಿ ಮತ್ತು ಪಂಚಮುಖಿ ಕ್ಷೇತ್ರ ಪಾಪಾಗ್ನಿ ಮಠ ಅಂತ ದೇವಸ್ಥಾನ ಇದೆ. ದೇವಸ್ಥಾನದ ಒಳಗಡೆ ಹೋಗ್ತೀನಿ. ನಾನು ಸ್ವಲ್ಪ ವಿಲಾಗ್ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ದೇವಸ್ಥಾನದ ಒಳಗಡೆ ಹೋದೆ. ಅಷ್ಟೊತ್ತಿಗಾಗಲೇ ದೇವಸ್ಥಾನದ ಹಿಸ್ಟ್ರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಂತರದಲ್ಲಿ ದೇವಸ್ಥಾನದಲ್ಲಿ ಇರುವಂಥ ಎಲ್ಲ ದೇವರ ವಿಗ್ರಹಗಳನ್ನು ನೋಡೋಣ, ದೇವರ ನಮಸ್ಕರಿಸೋಣ ಅಂತ ನಾನು ಬಂದೆ ಸ್ನೇಹಿತರೆ. ನೀವು ನೋಡಬಹುದು ಸ್ನೇಹಿತರೆ, ಶ್ರೀ ಅನ್ನಪೂರ್ಣೇಶ್ವರಿ ದೇವಿ. ಒಂದು ಕಲ್ಲು ಇಲ್ಲ ಕಡ್ಡಿ ಎತ್ಕೊಂಡು ಹೋಗಿದ್ದ ಹಿರಿಯರು ಮನೆ ಹಿರಿಯರು ಇರ್ತಿದ್ರು. ಅದನ್ನೆಲ್ಲ ಒಬ್ಬೊಬ್ಬರಿಗೆ ಪಾಲಿಸ್ತಾರ, ಒಬ್ಬೊಬ್ಬರು ಪಾಲಿಸಲ್ಲ, ಗುರುಕುಲದಲ್ಲಿ ಹೇಳ್ಕೊಡ್ತಾರೆ. ಆಗ ವೀರ ಪಾಪನ ಪದವರು ಮಗುನ್ ಕರ್ಕೊಂಡ್ ಬರ್ಬೇಕಂದ್ರೆ ಸೀರೆ ಕಂಡಿ ನಟಿ ಬಂದು ಸ್ನಾನ ಮಾಡ್ಕೊಂಡು ಮಹಾಮಂಗಳಾರತಿ ಕೂಡ ಮಾಡಿದ್ರು. ನೋಡ್ಬೋದು ಸ್ನೇಹಿತರೆ, ದೇವರಿಗೆ ಮಹಾಮಂಗಳಾರತಿ ಕೂಡ ನಡೀತಾ ಇದೆ. ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು. ಕಡೆಯದಾಗಿ ನಾವು ಇಶಾ ಫೌಂಡೇಶನ್ ಕಡೆ ಹೊರಟ್ವಿ. ಅದಕ್ಕಿಂತ ಮುಂಚೆ ಒಂದು ಹೋಟೆಲ್ನಲ್ಲಿ ಊಟಕ್ಕೆ ಅಂತ ನಮಗೆ ಬ್ರೇಕ್ ಕೊಟ್ಟಿದ್ದರು. 25 ಮಿನಿಟ್ಸ್ ಊಟಕ್ಕೆ ಬ್ರೇಕ್ ಕೊಟ್ಟಿದ್ದರು. ಈ ಒಂದು ಹೋಟೆಲ್ಲು ಸದ್ಗುರು ಆದಿಯೋಗಿ ಸ್ಟ್ಯಾಚ್ಯೂ ದೇವಸ್ಥಾನದ ಹೆಬ್ಬಾಗಿಲಿನಲ್ಲೇ ಇದೆ.
ಹೆಬ್ಬಾಗಿಲಿಗೆ ಎಂಟ್ರ್ ಆಗ್ತಾ ಇದ್ದಂಗೆ ನಮಗೆ ರೈಟ್ ಸೈಡನ್ನಲ್ಲೇ ಈ ಒಂದು ಹೋಟೆಲ್ ಸಿಗುತ್ತೆ. ಸದ್ಗುರು ಸನ್ನಿಧಿ 5ನೇ ಸ್ಥಳ ಇಶಾ ಫೌಂಡೇಶನ್ ಮತ್ತು ಗಾಡಿ ಸುಬ್ರಹ್ಮಣ್ಯ ಈ ಒಂದು ಟೂರ್ ಪ್ಯಾಕೇಜ್ ನಲ್ಲಿ 5ನೇ ಸ್ಥಳವಾಗಿ ಈ ಪ್ಲೇಸ್ ಅನ್ನ ಆಯ್ಕೆ ಮಾಡಿದ್ದಾರೆ. ಈ ದೇವಸ್ಥಾನ, ಈ ಒಂದು ಸದ್ಗುರು ಸನ್ನಿಧಿ ಹೇಗಿದೆ ನನ್ನ ನೋಡೋಣ ಬನ್ನಿ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಆಲ್ರೆಡಿ ಗೊತ್ತು, ಆದ್ರೂ ಕೂಡ ಈ ಒಂದು ಪ್ಯಾಕೇಜ್ ನಲ್ಲಿ, ಈ ಟೂರ್ ಪ್ಯಾಕೇಜ್ ನಲ್ಲಿ ಈ ಒಂದು ಪ್ಲೇಸ್ ನ ಆಡ್ ಮಾಡಿರೋದ್ರಿಂದ ಈ ಪ್ಲೇಸ್ ನಲ್ಲಿ ಇದನ್ನು ಕೂಡ ಕವರ್ ಆಗುತ್ತೆ. ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಒಂದು ಹೋಟ್ಲ್ ಇದೆ. ಹೋಟೆಲ್ ಅಲ್ಲಿ ಊಟಕ್ಕೆ ಅಂತ ಸ್ಟಾಪ್ ಕೊಟ್ಟಿದ್ದಾರೆ. ಹೋಟೆಲ್ ನೋಡ್ಬೋದು. ಹೋಟೆಲ್ ಕೂಡ ತುಂಬಾ ಚೆನ್ನಾಗಿದೆ. ಪ್ಲೇಸ್ ತುಂಬಾ ಗ್ರೀನರಿ ಆಗಿ ಕವರ್ ಆಗಿದೆ, ನೋಡ್ಬೋದು. ಸದ್ಗುರು ಸನ್ನಿಧಿ ಆರ್ಚ್ ಆಪೋಸಿಟ್ ಇದೆ. ಇನ್ನು ಗಾಡಿ ಸುಬ್ರಹ್ಮಣ್ಯದಲ್ಲಿ ನಾನು ಊಟ ಮಾಡಿರೋದ್ರಿಂದ ಇಲ್ಲೇನು ಯಾವ್ದು ರೀತಿ ಫುಡ್ ತಗೊಳಕ್ ಹೋಗ್ತಾ ಇಲ್ಲ. ಈ ಪ್ಲೇಸ್ ನ ನೋಡಿ ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಂಡೋಗೋಣ ಅಂತ ಬಂದಿದ್ದೀನಿ. ಇಶಾ ಫೌಂಡೇಶನ್ಗೆ ರೀಚ್ ಆದ್ವಿ ಸ್ನೇಹಿತರೆ. ಇಶಾ ಫೌಂಡೇಶನ್ ಆದಿಯೋಗಿ ಶಿವನ ಸ್ಟ್ಯಾಚ್ಯೂನ ನೋಡ್ಬೋದು ನಾವಿಲ್ಲಿ. ಇದು ನಮ್ಮ ಕರ್ನಾಟಕದಲ್ಲಿ ಇದೆ, ಮತ್ತೆ ತಮಿಳುನಾಡಲ್ಲೂ ಕೂಡ ಇದೆ. ಈ ಒಂದು ಸ್ಥಳದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ 50 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ನಮಗೆ. 50 ಮಿನಿಟ್ಸ್ ನಲ್ಲಿ ನಾವೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲೆಲ್ಲ ನೋಡಿಕೊಂಡು ನಾವು ಮತ್ತೆ 5 ಗಂಟೆ ಒಳಗಡೆ, ಅಂದರೆ 50 ಮಿನಿಟ್ಸ್ ಒಳಗಡೆ ನಾವು ಬಸ್ಸಲ್ಲಿ ಇರಬೇಕು. ತದನಂತರ ನಮ್ಮನ್ನು ಈ ಟ್ರಿಪ್ ಎಂಡಿಂಗ್ ಟೈಮಿಂಗ್ಸ್ ಅಂದರೆ 7 ಗಂಟೆ ಒಳಗಡೆ ಬೆಂಗಳೂರಿಗೆ ಸೇರಿಸುವಂಥ ಪ್ಲಾನ್ ಇದು. ಬೆಳಗ್ಗೆ 9ರಿಂದ ಸಂಜೆ 19 ಅವರ್ಸ್ ಅಂದರೆ 7 ಗಂಟೆವರೆಗೂ ಈ ಟ್ರಿಪ್ ಟೈಮಿಂಗ್ಸ್ ಇರುತ್ತೆ. ಇದು ನಾಗದೇವರ ದೇವಾಲಯ. ಇದು ಶಿವ ಸ್ಟ್ಯಾಚ್ಯೂ ಆಪೋಸಿಟ್ ನಲ್ಲೇ ಇದೆ. ಇಲ್ಲಿ ನೋಡಬಹುದು ಸ್ನೇಹಿತರೆ, ಇದು ನಾಗದೇವರ ಗುಡಿ. ಇಶಾ ಫೌಂಡೇಶನ್ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಎದುರುಗಡೆ ಇರುವಂತ ಈ ಒಂದು ನಾಗದೇವನ ದೇವಸ್ಥಾನಕ್ಕೆ ನಾವು ಭೇಟಿ ನೀಡಬಹುದು. ದೇವರ ಆಶೀರ್ವಾದ ಕೂಡ ಪಡ್ಕೊಬಹುದು. ಬೃಹತ್ ತ್ರಿಶೂಲನ ಕೂಡ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಬರೋ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಮಾಡುವಂತ ಜಾಗ ಕೂಡ ನೋಡಬಹುದು. ಇಲ್ಲಿ ತಿರುಗುವ ವೀಲ್ಸ್, ತಿರುಗುವ ಕಲ್ಲುಗಳು ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡಿದ್ದಾರೆ ಅಂತ ನಾವು ಇಲ್ಲಿ ನೋಡ್ಬೋದು. ತ್ರಿಶೂಲದ ಬೃಹತ್ ತ್ರಿಶೂಲವನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ತುಂಬಾ ಫ್ರೆಶ್ ಗಾಳಿ ಬರ್ತಾ ಇದೆ, ತುಂಬಾ ಪ್ರಶಾಂತವಾಗಿದೆ. ಯಾರಿಗೂ ಸಿಗೋಲ್ಲ ನನ್ನ ಕೂದಲ ವ್ಯವಸ್ಥೆ ನೋಡು. ತುಂಬಾ ಪ್ರಶಾಂತವಾದಂತ ವಾತಾವರಣ ನಾವಿಲ್ಲಿ ನೋಡ್ಬೋದು. ಆದಿಯೋಗಿ ಶಿವ ಸ್ಟ್ಯಾಚ್ಯೂ, ಇಶಾ ಫೌಂಡೇಶನ್, ಚಿಕ್ಕಬಳ್ಳಾಪುರದಲ್ಲಿ ನಾವಿಲ್ಲಿ ಇದೀವಿ ಇವಾಗ ಸ್ನೇಹಿತರೆ. ತುಂಬಾ ಚೆನ್ನಾಗಿರೋ ಈ ಪ್ಲೇಸ್ ನ ನಿಜವಾಗ್ಲೂ ತುಂಬಾ ಪೀಸ್ಫುಲ್ ವಾತಾವರಣ ಅಂತ ನೋಡ್ಬೋದು. ಶಾಂತಿಯುತವಾದಂತ ವಾತಾವರಣ ಇಲ್ಲಿ ನೋಡ್ಬೋದು.
ನಿಜ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಂತೂ ತುಂಬ ಟ್ರಾಫಿಕ್ಕು, ಅದು ಇದು ಘರ್ಷಣೆ ಮತ್ತು ಆ ಒಂದು ವಾಯುಮಾಲಿನ್ಯ ನಾವು ಇಲ್ಲಿ ಯಾವುದೇ ರೀತಿಯಿಂದ ನೋಡೋಂಗಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ ಈ ಒಂದು ದೇವಸ್ಥಾನ, ಈ ಒಂದು ಪ್ಲೇಸ್ ಅಂತ ನೋಡ್ಬೋದು ಸ್ನೇಹಿತರೆ. ಶಿವನ ಸ್ಟ್ಯಾಚ್ಯೂನ ನೋಡ್ಬೋದು. ಇದು ಆದಿಯೋಗಿ ಈಶಾ ಫೌಂಡೇಶನ್ನ ಚಿಕ್ಕಬಳ್ಳಾಪುರದಲ್ಲಿರುವಂಥ ಈ ಒಂದು ಶಿವ ಸ್ಟ್ಯಾಚ್ಯೂನ ನೋಡ್ಬೋದು ನಾವಿಲ್ಲಿ. ದೇವಸ್ಥಾನದ ಈ ಶಿವನ ಸ್ಟ್ಯಾಚ್ಯೂ ಹಿಂಭಾಗ ನೋಡ್ಬೋದು ಎಷ್ಟೊಂದು ಪ್ರಕೃತಿ ವಿಸ್ಮಯ ಇದೆ, ಎಷ್ಟೊಂದು ಚೆನ್ನಾಗಿ ಗಿರಿಗಳೆಲ್ಲ ಅಂದ್ರೆ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದೆ ಅಂತ ನೋಡ್ಬೋದು. ತುಂಬಾ ಒಳ್ಳೆ ವಾತಾವರಣದಲ್ಲಿ ಈ ಒಂದು ಶಿವನ ಸ್ಟ್ಯಾಚ್ಯೂನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ವೀಕೆಂಡು ಬಂತು ಅಂದ್ರೆ ಇಲ್ಲಿ ಜನಸಾಗರ ತುಂಬಿರ್ತಾರೆ. ಅಷ್ಟೊಂದು ಪೀಸ್ಫುಲ್ ವಾತಾವರಣ ನಾವಿಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಶಿವನ ವಾಹನ ನಂದಿ ವಿಗ್ರಹ ಕೂಡ ನೋಡ್ಬೋದು. ತುಂಬಾ ಅದ್ಭುತವಾಗಿದೆ, ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಜನ ಯೋಗದಲ್ಲಿ ಕೂಡ ತಲ್ಲೀನರಾಗಿದ್ದರು. ನೋಡಿ ಸ್ನೇಹಿತರೆ, ಬೃಹತ್ ಶಿವ ಸ್ಟ್ಯಾಚ್ಯೂ ಆದಿಯೋಗಿ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ, ಇಲ್ಲಿನ ಶಿವ ಸ್ಟ್ಯಾಚ್ಯೂನ ನಾವು ಇಲ್ಲಿ ನೋಡಬಹುದು. ತುಂಬಾ ಅದ್ಭುತವಾಗಿದೆ ಇಲ್ಲಿನ ಪ್ಲೇಸು. ಈಶಾ ಫೌಂಡೇಶನ್ ಟೂರ್ ಪ್ಯಾಕೇಜ್ನ ಮುಗಿಸ್ಕೊಂಡು ನಾವು ಬಸ್ಸಿನ ಕಡೆ ಹೊರಟ್ವಿ. 5 ಗಂಟೆಗೆ ಬಸ್ನಲ್ಲಿ ಹೋಗಿ ಕೂತ್ಕೊಂಡ್ವಿ. ಫೈನಲ್ ಆಗಿ ನಮಗೆ 7:15ಕ್ಕೆ ಮೆಜೆಸ್ಟಿಕ್ಗೆ ಕರ್ಕೊಂಬಂದ್ಬಿಟ್ರು. ಈ ಟ್ರಿಪ್ಗೆ ಬಂದಿದ್ದಂತಹ ಪ್ರಯಾಣಿಕರ ರಿವ್ಯೂ ಹೇಗಿತ್ತು ಅನ್ನೋದನ್ನ ನಮ್ಮ ಚಾಲಕರು ಮತ್ತು ನಿರ್ವಾಹಕರ ಬಳಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ತುಂಬ ಚೆನ್ನಾಗಿದೆ, ಮತ್ತು ತುಂಬ ಐತಿಹಾಸಿಕ ಸ್ಥಳಗಳಿರೋದ್ರಿಂದ ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಜನಗಳು ಹೇಳ್ತಾರೆ, ನಾವು ಬಂದು ದರ್ಶನ ಎಲ್ಲ ಮಾಡಿದ್ಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮ ತಂದೆ ಯಾರಾದ್ರೂ ನಮ್ಮ ಅಕ್ಕ ತಂಗಿದ್ರೆ ಎಲ್ಲ ಕಳಿಸ್ಬೇಕು, ಚೆನ್ನಾಗಿದೆ ಟ್ರಿಪ್ ಅಂತ ಎಲ್ಲ ಹೇಳಿ ಮಾತಾಡ್ತಾ ಇದ್ದಾರೆ. ಇಲ್ಲ ಎಲ್ಲ ಹೇಳ್ತಾ ಇದ್ರೆ ಚೆನ್ನಾಗಿತ್ತು. ಒಟ್ಟು ಜನಗಳೆಲ್ಲ ತುಂಬಾ ಇಷ್ಟಪಡ್ತಿದ್ದಾರೆ. ಜನಗಳು ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.